ಹಾಯ್ ನಮಸ್ಕಾರ, ನಾನ್ ನಿಮ್ಮ ಸುಧೀರುಲಾಲ್. 22 ವರ್ಷ ಆಯ್ತು ನಮ್ಮ ಡಾನ್ಸ್ ಜರ್ನಿ, ಗೊತ್ತುಂಟಾ? ಈಸಿ ಅಂತ ಅನ್ಕೊಂಡ್ರ? ಅಯ್ಯೋ, ಇದು ಫುಲ್ ಸ್ವೆಟ್, ಪೇನ್, ಪ್ಯಾಷನ್ ಕೋಂಬ್ ಮಾರ್ಯಾರೆ. ಡಾನ್ಸ್ ಅಂದ್ರೆ ಬರೀ ಸ್ಟೆಪ್ ಅಲ್ಲ, ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು, ಫಿಸಿಕಲ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಸ್ಟೇಜ್ ಮೇಲೆ ಹೋದ್ರೆ ಮಾತ್ರ ಆ ಫೀಲಿಂಗ್ಸ್ ಮಾರ್ಯಾರೆ ಸೂಪರ್ ಫುಲ್ ಜೋಶ್. ನಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಮಕ್ಕಳು ಬಂದು ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿ ಸ್ಯಾಟಲೈಟ್ ನಲ್ಲೇ ಸ್ಟಾರ್ ಆಗಿದ್ದಾರೆ. ಕೆಲವರು ರಿಯಾಲಿಟಿ ಶೋಗಳಲ್ಲಿ ಹೋಗಿ ಟಿವಿಯಲ್ಲಿ ಬಂದ್ರು, ಆಮೇಲೆ ಸ್ವಲ್ಪ ಬಿಸಿ ಲೈಫ್ ಅಲ್ಲಿ ಸ್ವಲ್ಪ ದೂರ ಕೆಲವರು ಹೋದ್ರು. ಆದ್ರೆ ಹೊಸಬರು ಬಂದು ಟೀಮ್ಗೆ ನ್ಯೂ ಎನರ್ಜಿ ಕೊಡ್ತಾನೆ ಇರ್ತಾರೆ. ಮೊನ್ನೆ ಒಂದು ಬೆಂಗಳೂರು ಕಾರ್ಯಕ್ರಮ ಹೇಗಿತ್ತು ಗೊತ್ತುಂಟಾ? ನೋಡಿ, ನಮ್ಮ ಮಕ್ಕಳೆಲ್ಲ ಯಾವ ತರ ಸರ್ಕಸ್ ಮಾಡ್ತಾರೆ, ಗಾಡಿ ಮೇಲೆ ಹತ್ತಿ ಕಾಸ್ಟ್ಯೂಮ್ ಇಡೋದೇನು, ಆಮೇಲೆ ಪ್ರಾಪ್ಸ್ ಇಡೋದೇನು, ಏನೆಲ್ಲ ಮಾಡ್ತಾ ಇದಾರೆ ನೋಡಿ. ಬಸ್ ಅಲ್ಲಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಹೋಗಿ ರೆಡಿ ಆದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಬಸ್ ಅಲ್ಲಿ ಮಲಗಿದ್ರು. ನಮ್ಮ ಶಿವಾನಿ ಮಾತ್ರ ಎಕ್ಸಾಮ್ ನೆಕ್ಸ್ಟ್ ಡೇ ಉಂಟಂತ ಬಸ್ ಅಲ್ಲಿ ಬುಕ್ ಓಪನ್ ಮಾಡಿ ಕುತ್ಕೊಂಡ್ಲು. ಮಾರ್ರೆ, ಓದೋಕೆ ಮನಸ್ಸಿದ್ರೆ ಬಸ್ ಕೂಡ ಕ್ಲಾಸ್ ರೂಮ್ ಆಗುತ್ತೆ, ಗೊತ್ತುಂಟಾ? ನಮ್ಮ ಸ್ಟೂಡೆಂಟ್ಸ್ ನಾಳೆ ಎಕ್ಸಾಮ್ ಇದ್ರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಓ, ಇದೀಗ ನಾವು ಬೆಂಗಳೂರು ರೀಚ್ ಆಗಿಯೇ ಬಿಟ್ವಿ. ಅಷ್ಟರಲ್ಲಿ ನಮ್ಮ ಮಕ್ಕಳೆಲ್ಲ ಸೆಲ್ಫಿ ರೀಲ್ಸ್ ಫುಲ್ ಜೋಶ್ ಆದ್ರು. ಸೊ ಸ್ಟೇಜ್ ಮೇಲೆ ಸೀನಿಯರ್ MC ಪ್ರಸನ್ನ ಬಂದ್ರು, ಸಿಂಗರ್ ಬಂದ್ರು. ಇದೀಗ 3ನೇ ಸರದಿ ನಮ್ಮ ಡಾನ್ಸ್ ಪ್ರಾರಂಭವಾಗ್ತಾ ಇದೆ. ಫಸ್ಟ್ ಡಾನ್ಸ್ ಅಲ್ಲೇ ಆಡಿಯನ್ಸ್ ಫುಲ್ ಜೋಶ್, ಫುಲ್ ಫಿದಾ. ಅಂಡ್ ಅಲ್ಲಿಂದ ಊಟ ಮಾಡ್ಕೊಂಡು ಪ್ಯಾಕಿಂಗ್ ಎಲ್ಲ ಆಯ್ತು, ಜಾಲಿ ಟ್ರಿಪ್ ಮಾಡ್ಕೊಂಡು ಮತ್ತೆ ನಾವು ಮಂಗಳೂರು ಬಂದೇ ಬಿಟ್ವಿ. ಈಗ ಹೇಳಿ ಫ್ರೆಂಡ್ಸ್, ಡಾನ್ಸ್ ನಿಮ್ಗೆ ಇಷ್ಟ ಆಯ್ತಾ? ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು? ನಿಮ್ಗೂ ನಮ್ಮ ಟೀಮಿಗೆ ಜಾಯ್ನ್ ಆಗ್ಬೇಕಂತ ಅನಿಸ್ತಾ ಇದೆಯಾ? ಹಾಗಾದ್ರೆ DM ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.